ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಇವತ್ತು ನಮ್ಮ ಮುಂದಿರುವ ಮೂಲ ವಸ್ತು ಆಕ್ಚುಲಿ ಒಂದು ಅದ್ಭುತವಾದ ಕನ್ನಡ ಕಾವ್ಯ. ನಮಸ್ಕಾರ. ಶ್ರೀ ಗಣೇಶನ ನಮಿಸಿ ಬೇಡುವೆ ಅನ್ನೋ ಶೀರ್ಷಿಕೆಯಲ್ಲಿರೋ ಸೀತಾರಾಮ ತುಳಸಾ ಅವರ ಪುತ್ರ ರಚಿಸಿರುವ ಕೃತಿ ಇದು. ಬೇಸಿಕಲಿ ಇದು ಸ್ಕಂದಪುರಾಣದ ಕಾಶೀಖಂಡದ ಕಥೆಯನ್ನ ಒಳಗೊಂಡಿದೆ. ಹೌದು. ನವಗ್ರಹಗಳಲ್ಲಿ ಅತ್ಯಂತ ಪ್ರಭಾವಿ, ಎಲ್ಲರಲ್ಲೂ ಭಯ ಭಕ್ತಿ ಮೂಡಿಸುವ ಆ ಮಂದಗತಿಯ ಗ್ರಹ ಅಂದ್ರೆ ಶ್ರೀ ಶನೇಶ್ಚರ ಅಥವಾ ಶನಿದೇವರ ಜನ್ಮ ರಹಸ್ಯವನ್ನ ಈ ಕಾವ್ಯ ಬಹಳ ನಾಟಕೀಯವಾಗಿ ಬಿಚ್ಚಿಡುತ್ತೆ. ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಖಂಡಿತ. ಈ ನಿರ್ದಿಷ್ಟ ಮೂಲವನ್ನ ನಾವು ಆರಿಸಿಕೊಂಡಿರೋದ್ರ ಹಿಂದಿನ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಸಾಮಾನ್ಯವಾಗಿ ಪುರಾಣದ ಕಥೆಗಳು ಅಂದ್ರೆ ಅಲ್ಲಿ ದೇವತೆಗಳಿರ್ತಾರೆ, ರಾಕ್ಷಸರಿರ್ತಾರೆ, ಪವಾಡಗಳಾಗ್ತವೆ ಅನ್ಕೊಳ್ಳೋದು ನಮ್ಮ ಸಹಜ ಪ್ರವೃತ್ತಿ ಅಲ್ವಾ? ಹೌದು, ಎಕ್ಸಾಕ್ಟ್ಲಿ. ಆದರೆ ಈ ಕಾವ್ಯ ನಮಗೆ ತೋರಿಸ್ಕೊಡೋ ಚಿತ್ರಣ ಸಂಪೂರ್ಣ ಭಿನ್ನವಾಗಿದೆ. ಇದರಲ್ಲಿರೋ ಮಾನಸಿಕ ತುಮುಲಗಳು, ಕೌಟುಂಬಿಕ ಬಿಕ್ಕಟ್ಟುಗಳು, ಸ್ವಾರ್ಥ, ಅಸಹಾಯಕತೆ ಮತ್ತು ಮುಖ್ಯವಾಗಿ ನಾವು ಮಾಡೋ ಪ್ರತಿಯೊಂದು ಕರ್ಮದ ಹಿಂದಿರೋ ಫಲಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಪ್ರಾಚೀನ ಕಾಲದ ಸಂಬಂಧಗಳ ಚಿತ್ರಣವನ್ನ ಮತ್ತೆ ಆ ಕಾಲದ ಕೌಟುಂಬಿಕ ಮನೋವಿಜ್ಞಾನವನ್ನ ಬಿಡಿಸಿಡೋದೇ ಇಂದಿನ ನಮ್ಮ ಗುರಿ. ನಿಜ. ಈ ಕಥೆ ಶುರುವಾಗುವ ಹಿನ್ನೆಲೆಯೇ ಆಕ್ಚುಲಿ ಒಂದು ರೋಚಕವಾದ ಹಾಲಿವುಡ್ ಸಿನಿಮಾ ದೃಶ್ಯದ ಥರ ಇದೆ. ಹೌದು. ದಕ್ಷಿಣ ಭಾರತದಲ್ಲಿ ಆತಾಪಿ, ವಾತಾಪಿ ಮತ್ತೆ ಇಲ್ವಲ ಅನ್ನೋ 3 ಕ್ರೂರ ರಾಕ್ಷಸರು ಭಾರಿ ಹಾವಳಿ ಮಾಡ್ತಿರ್ತಾರೆ. ಆಗ ದೇವತೆಗಳ ಕೋರಿಕೆಯ ಮೇರೆಗೆ ಅಗಸ್ತ್ಯ ಮುನಿಗಳು ತಮಗೆ ಅತ್ಯಂತ ಪ್ರಿಯವಾದ ಕಾಶಿಯನ್ನೇ ಬಿಟ್ಟು ದಕ್ಷಿಣದ ಕಡೆಗೆ ಬರ್ತಾರೆ. ಆ 3 ರಾಕ್ಷಸರನ್ನ ತಮ್ಮ ತಪೋಬಲದಿಂದ ಸಂಹರಿಸಿದ ನಂತರ ಅಗಸ್ತ್ಯರು ತಮ್ಮ ಪತ್ನಿ ಲೋಪಮುದ್ರೆಯೊಂದಿಗೆ ವಿಶ್ರಾಂತಿ ಪಡೆಯುತ್ತಿರ್ತಾರೆ. ಆಗ ಆಕೆಗೆ ಒಂದು ಕುತೂಹಲ ಮೂಡುತ್ತೆ. ಹೌದು, ಅದೇ ಆಕಾಶದಲ್ಲಿ ಕಾಲ ಕಂಕಣದಂತೆ ಕಾಣುವ. ಎಕ್ಸಾಕ್ಟ್ಲಿ. ಅತ್ಯಂತ ನಿಧಾನವಾಗಿ ಚಲಿಸುವ ಆ ಕತ್ತಲು ತುಂಬಿದ ಮಂದಗ್ರಹದ ಲೋಕ ಯಾವುದು ಅಂತ ಆಕೆ ಕೇಳ್ತಾರೆ. ಶನಿಯ ಭೌತಿಕ ಲಕ್ಷಣಗಳ ಬಗ್ಗೆ ಅವಳಿಗಿದ್ದ ಆ ಒಂದು ಪ್ರಶ್ನೆ ಇಡೀ ಬ್ರಹ್ಮಾಂಡದ ಒಂದು ದೊಡ್ಡ ರಹಸ್ಯವನ್ನೇ ಹೊರಹಾಕಲು ಕಾರಣವಾಗುತ್ತೆ. ಲೋಪಾಮುದ್ರೆಯ ಆ ಪ್ರಶ್ನೆ ಕೇವಲ ಒಂದು ಗ್ರಹದ ಬಗೆಗಿನ ಕುತೂಹಲ ಮಾತ್ರ ಆಗಿರಲಿಲ್ಲ. ಅದು ಸೃಷ್ಟಿಯ ಆರಂಭದ ದಿನಗಳಿಗೆ ಅಂದ್ರೆ ಕೃತಯುಗದ ಒಂದು ಪ್ರಮುಖ ಘಟ್ಟಕ್ಕೆ ನಮ್ಮನ್ನು ಕರೆದೊಯ್ಯುತ್ತೆ. ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣಕರ್ತನಾದ ಚತುರ್ಮುಖ ಬ್ರಹ್ಮನ ಮಗ ಪ್ರಜಾಪತಿ. ಆತ ತನ್ನ ಅಸಾಧಾರಣ ಬುದ್ಧಿವಂತಿಕೆಯಿಂದ ದಕ್ಷ ಬ್ರಹ್ಮ ಅಂತ ಹೆಸರಾಗ್ತಾನೆ. ಆ ದಕ್ಷ ಬ್ರಹ್ಮ ತನ್ನ ಮಗಳಾದ ಸಂಜ್ಞೆಯನ್ನ ಸೂರ್ಯನಿಗೆ ಅಂದ್ರೆ ಭಾನುನಾರಾಯಣನಿಗೆ ವಿವಾಹ ಮಾಡ್ಕೊಡ್ತಾನೆ. ಇಲ್ಲಿಂದ ಕಥೆಯ ಅಸಲಿ ತಿರುವು ಶುರುವಾಗುತ್ತೆ. ಹೌದು. ಮೇಲ್ನೋಟಕ್ಕೆ ಇದೊಂದು ಅದ್ದೂರಿ ವಿವಾಹದಂತೆ ಕಂಡ್ರೂ ಆಳದಲ್ಲಿ ಇದು ಪ್ರಕೃತಿಯ 2 ಸಂಪೂರ್ಣ ಭಿನ್ನವಾದ ಶಕ್ತಿಗಳ ನಡುವಿನ ಸಂಘರ್ಷ ಆಗಿತ್ತು. ಅದೇ ನೋಡಿ ಆಶ್ಚರ್ಯ. ವಿವಾಹದ ನಂತರ ಆರಂಭದಲ್ಲಿ ಎಲ್ಲವೂ ಸುಗಮವಾಗಿಯೇ ಇರುತ್ತೆ. ಸಂಜ್ಞೆ ಮತ್ತೆ ಸೂರ್ಯನಿಗೆ 5 ಜನ ಮಕ್ಕಳಾಗ್ತಾರೆ. ಯಮ ಮತ್ತೆ ಶನಿ ಅನ್ನೋ 2 ಪುತ್ರರು, ಹಾಗೂ ಭದ್ರೆ, ಕಾಳಿಂದಿ ಅಂದ್ರೆ ಯಮುನೆ ಮತ್ತೆ ಸಾವಿತ್ರಿ ಅಂದ್ರೆ ತಪತಿಯನ್ನು 3 ಜನ ಪುತ್ರಿಯರು ಜನಿಸ್ತಾರೆ. ಹೌದು. 6 ಜನರ ಈ ಕುಟುಂಬ ನೋಡಲು ಬಹಳ ಸುಂದರವಾಗಿದೆ ಅಂತ ಅನ್ಸವಾಗ್ಲೇ ಅಲ್ಲಿ ಒಂದು ದೊಡ್ಡ ಬಿಕ್ಕಟ್ಟು ಶುರುವಾಗುತ್ತೆ. ಸೂರ್ಯ ಅಂದ್ರೇನು? ಕೇವಲ ಬೆಳಕಲ್ಲ. ಹೌದು, ಸುಡುವ ಬೆಂಕಿ, ಪ್ರಖರವಾದ ಉಷ್ಣತೆ. ಆ ಸೂರ್ಯನ ತಾಪವನ್ನ, ಆತನ ಕಿರಣಗಳ ಬೇಗೆಯನ್ನ ಸಂಘಿಗೆ ದಿನೇ ದಿನೇ ತಡೆಯಲು ಸಾಧ್ಯವೇ ಆಗೋದಿಲ್ಲ. ಆಕೆಯ ದೇಹ ಬಳಲಿ ಸುಟ್ಟು ಬೆಂಡಾಗ್ ಹೋಗುತ್ತೆ. ಇಲ್ಲಿ ನಾವು ಸಂಜ್ಞೆಯ ಮಾನಸಿಕ ಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಬೇಕು. ತಾನು ಪ್ರೀತಿಸಿ ಅಥವಾ ಒಪ್ಪಿ ಮದುವೆಯಾದ ಪತಿಯೇ ತನಗೆ ಉಸುರುಗೆಟ್ಟಿಸುವ ವಾತಾವರಣವನ್ನ ನಿರ್ಮಿಸ್ತಿದ್ದಾನೆ ಅಂದಾಗ ಆಗೋ ಅಸಹಾಯಕತೆ ಇದು. ನಿಜ. ಸೂರ್ಯನಿಗೆ ತನ್ನ ತಾಪದ ಅರಿವಿಲ್ಲ, ಯಾಕಂದ್ರೆ ಅದು ಅವನ ಮೂಲ ಸ್ವಭಾವ. ಆದರೆ ಸಂಜ್ಞೆಗೆ ಅದು ಅಕ್ಷರಶಃ ನರಕ. ಪ್ರತಿದಿನ ಆ ಪ್ರಖರತೆಯನ್ನ ಸಹಿಸಿಕೊಳ್ಳೋದು ಆಕೆಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅಸಾಧ್ಯವಾಗುತ್ತೆ. ಎಕ್ಸಾಕ್ಟ್ಲಿ. ಇಂದಿನ ಭಾಷೆಯಲ್ಲಿ ಹೇಳೋದಾದ್ರೆ ಇದು ತೀವ್ರವಾದ ಬರ್ನ್ಔಟ್ ಸ್ಥಿತಿ. ಖಂಡಿತ. ಆ ಬರ್ನ್ಔಟ್ ಎಷ್ಟರ ಮಟ್ಟಿಗಿತ್ತಂದ್ರೆ ಆಕೆ ಒಂದು ಅಸಾಧಾರಣವಾದ, ಅಷ್ಟೇ ಅಪಾಯಕಾರಿಯಾದ ನಿರ್ಧಾರವನ್ನ ತಗೊಳ್ತಾಳೆ. ಇಂದಿನ ಕಾಲದಲ್ಲಿ ನಮಗೆ ವಿಪರೀತ ಕೆಲಸದ ಒತ್ತಡವಿದ್ದಾಗ, ಕಷ್ಟದ ಜವಾಬ್ದಾರಿಗಳಿಂದ ತಪ್ಪಿಸಿಕೊಳ್ಳಲು ನಮ್ಮದೇ ಒಂದು ಕ್ಲೋನ್ ಅಥವಾ ರೋಬೋಟ್ ಸೃಷ್ಟಿಸಲು ಸಾಧ್ಯವಿದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅಂತ ನಾವೆಲ್ಲರೂ ಒಮ್ಮೊಮ್ಮೆ ಅಂದ್ಕೊಳ್ಳೋದುಂಟು. ಹೌದೌದು. ಆದ್ರೆ ಸಂಜ್ಞೆ ತನ್ನ ತಪೋಬಲದಿಂದ ನಿಜಕ್ಕೂ ಅದನ್ನೇ ಮಾಡ್ತಾಳೆ. ಆಕೆ ತನ್ನದೇ ನೆರಳಿನಿಂದ ಅಂದ್ರೆ ತನ್ನ ಛಾಯೆಯಿಂದ ತನ್ನಂತೆ ಅಚ್ಚುಕಟ್ಟಾಗಿ ಕಾಣುವ ಸವರ್ಣೆ ಅನ್ನೋ ರೂಪವನ್ನ ಸೃಷ್ಟಿಸ್ತಾಳೆ. ನೋಡಲು ಅಚ್ಚುಮೆಚ್ಚು ಸಂಜ್ಞೆಯಂತೆಯೇ ಇರೋ ಒಂದು ಮಾಯಾಮೂರ್ತಿಯದು. ಈ ಛಾಯೆ ಅಥವಾ ನೆರಳಿನ ಸೃಷ್ಟಿಯನ್ನ
ನಾವು ಕೇವಲ ಒಂದು ಪೌರಾಣಿಕ ಪವಾಡ ಅಂತ ಮಾತ್ರ ನೋಡಬಾರ್ದು. ಓಕೆ. ಇದರ ಹಿಂದಿನ ಮನೋವಿಜ್ಞಾನ ಬಹಳ ಆಳವಾಗಿದೆ. ಕಷ್ಟಗಳನ್ನ ಎದುರಿಸಲಾಗದೆ ಪರ್ಯಾಯ ಮಾರ್ಗವನ್ನ ಹುಡುಕುವ ಪ್ರವೃತ್ತಿ ಇದು. ಸಮ್ನೆ ತನ್ನ ನೆರಳಿಗೆ ಕಟ್ಟುನಿಟ್ಟಾದ ಸೂಚನೆ ನೀಡ್ತಾಳೆ. ನೀನು ನನ್ನ ಜಾಗದಲ್ಲಿ ಸೂರ್ಯನ ಪತ್ನಿಯಾಗಿರ್ಬೇಕು, ನನ್ನ ಮಕ್ಕಳನ್ನ ನೋಡ್ಕೊಳ್ಬೇಕು, ಯಾರಿಗೂ ಅನುಮಾನ ಬರದಂತೆ ನಡ್ಕೊಳ್ಬೇಕು ಅಂತ. ಹೌದು. ಒಂದು ವೇಳೆ ನೀಗೇನಾದ್ರೂ ಕಷ್ಟ ಬಂದ್ರೆ ನನ್ನನ್ನ ಸ್ಮರಿಸು, ನಾನು ಬಂದು ಕಾಪಾಡುತ್ತೇನೆ ಅಂತ ಹೇಳಿ ಅವಳು ತನ್ನ ತವರಿನ ಕಡೆಗೆ ಅಂದ್ರೆ ದಕ್ಷಿಣ ಮನೆಗೆ ಹೊರಡ್ತಾಳೆ. ಆದ್ರೆ ಒಂದು ನಿಮಿಷ, ತನ್ನ ಸಂಪೂರ್ಣ ಜವಾಬ್ದಾರಿಯನ್ನ, ತನ್ನ ಮಕ್ಕಳನ್ನ, ತನ್ನ ಅಸ್ತಿತ್ವವನ್ನೇ ಒಂದು ನೆರಳಿಗೆ ಒಪ್ಪಿಸಿ ಹೋಗೋದು ಎಷ್ಟರ ಮಟ್ಟಿಗೆ ಸರಿ? ಅದೇ, ನಮ್ಮ ಜವಾಬ್ದಾರಿಗಳಿಂದ ಓಡಿ ಹೋಗಲು ಸಾಧ್ಯವಿಲ್ಲ ಅನ್ನೋದನ್ನೇ ಈ ಕಾವ್ಯ ಮುಂದೆ ನಿರೂಪಿಸುತ್ತೆ. ಸಂಜ್ಞೆ ತವರು ಮನೆಗೆ ಹೋದಾಗ ಏನಾಗುತ್ತೆ ಅನ್ನೋದನ್ನ ನೋಡಿದ್ರೆ ಆಕೆಯ ಈ ಎಸ್ಕೇಪ್ ಪ್ಲಾನ್ ಎಷ್ಟು ಭೀಕರವಾಗಿ ವಿಫಲವಾಯಿತು ಅನ್ನೋದು ಅರ್ಥವಾಗುತ್ತೆ. ನಿಜ. ಆಕೆ ತವರಿಗೆ ಬಂದಾಗ ನಡೆಯುವ ಘಟನೆ ನಿಜಕ್ಕೂ ಹೃದಯ ವಿದ್ರಾವಕ. ತನ್ನ ತಂದೆ ದಕ್ಷಬ್ರಹ್ಮ ತನ್ನ ಕಷ್ಟವನ್ನ ಅರ್ಥ ಮಾಡ್ಕೊಳ್ತಾನೆ, ತನ್ನನ್ನ ಪ್ರೀತಿಯಿಂದ ಸ್ವಾಗತಿಸ್ತಾನೆ, ಸೂರ್ಯನ ತಾಪದಿಂದ ಬೆಂದಿರೋ ತನಗೆ ಆಶ್ರಯ ನೀಡ್ತಾನೆ ಅಂತ ಸಂಜ್ಞೆ ಭಾವಿಸಿರ್ತಾಳೆ. ಹೌದು. ಆದ್ರೆ ದಕ್ಷ ನೀಡುವ ಪ್ರತಿಕ್ರಿಯೆ ಸಂಪೂರ್ಣ ವಿರುದ್ಧವಾಗಿರುತ್ತೆ. ಕಾವ್ಯದ ಸಾಲುಗಳಲ್ಲೇ ಹೇಳೋದಾದ್ರೆ ಅವನು ಮಗಳನ್ನ ಮನೆಯೊಳಗೆ ಸೇರಿಸ್ಕೊಳ್ಳೋದೇ ಇಲ್ಲ. ಬದಲಾಗಿ ಬಾಗಿಲಲ್ಲೇ ನಿಲ್ಲಿಸಿ ಕಠೋರವಾಗಿ ನಿಂದಿಸ್ತಾನೆ. 5 ಮಕ್ಕಳ ತಾಯಿಯಾದ್ಮೇಲೆ ಪತಿಯ ಮನೆಯನ್ನ ಬಿಟ್ಟು ತವರಿಗೆ ಬರೋದು ಮಹಾಪರಾಧ ಅಂತ ಬೈತಾನೆ. ಸ್ವಂತ ಮಗಳು ಬೆಂದು ಬಳಲಿ ಬಂದಿದ್ದಾಳೆ ಅನ್ನೋ ಕರುಣೆಯೂ ಅವನಿಗಿರೋದಿಲ್ಲ. ಈ ನಿರ್ದಿಷ್ಟ ಭಾಗದಲ್ಲಿ ನಾವು ಪ್ರಾಚೀನ ಕಾಲದ ಕಠಿಣವಾದ ಸಾಮಾಜಿಕ ನಿಯಮಗಳನ್ನ ಬಹಳ ವಸ್ತುನಿಷ್ಠವಾಗಿ ವಿಶ್ಲೇಷಿಸಬೇಕಾಗತ್ತೆ. ಓಕೆ. ದಕ್ಷಿಣ ಮಾತುಗಳಲ್ಲಿ ನಾವು ಸಮಾಜದ ಬಿಗಿಪಟ್ಟುಗಳನ್ನ, ಹೆಣ್ಣಿನ ಮೇಲಿದ್ದ ನಿರ್ಬಂಧಗಳನ್ನ ಸ್ಪಷ್ಟವಾಗಿ ಕಾಣ್ಬೋದು. ಆತ ಬಳಸುವ ಉಪಮೆಗಳು ಎಷ್ಟೊಂದ ಕಠೋರವಾಗಿದೆ ಅನ್ನೋದನ್ನ ಗಮನಿಸಿ. ಪತಿಯ ಮನೆಯನ್ನ ಬಿಟ್ಟ ಹೆಣ್ಣನ್ನ ಅವನು ವೇಶ್ಯ ವೃತ್ತಿಗೆ ಹೋಲಿಸ್ತಾನೆ. ಅಷ್ಟೇ ಅಲ್ಲ, ಮರದಿಂದ ಬೇರ್ಪಟ್ಟ ಹಣ್ಣು ಹೇಗೆ ಕೊಳೆತು ಹೋಗುತ್ತದೆಯೋ, ಗೂಟಕ್ಕೆ ಕಟ್ಟದ ಕರು ಹೇಗೆ ಕಳೆದು ಹೋಗುತ್ತದೆಯೋ, ಹಾಗೆ ಗಂಡನ ಮನೆಯನ್ನ ಬಿಟ್ಟ ಹೆಣ್ಣಿಗೆ ಸಮಾಜದಲ್ಲಿ ಬೆಲೆ ಇಲ್ಲ ಅಂತಾನೆ. ಇದು ಕೇವಲ ದಕ್ಷಿಣ ಮಾತಲ್ಲ, ಅದು ಆ ಕಾಲದ ಇಡೀ ಸಮಾಜದ ಧ್ವನಿಯಾಗಿತ್ತು. ಆದ್ರೆ ಇದು ಎಷ್ಟೊಂದು ಅಮಾನವೀಯ ಅಂತ ಅನ್ಸಲ್ವಾ? ಖಂಡಿತ. ತನಗೆ ಉಸಿರುಗಟ್ಟಿಸುವ, ದೈಹಿಕವಾಗಿ ಹಿಂಸೆಯಾಗುವ ವಾತಾವರಣದಿಂದ ಹೊರಬಂದ್ರೆ ಅವಳನ್ನ ರಕ್ಷಿಸಬೇಕಾದ ತಂದೆಯೇ ಇಷ್ಟೊಂದು ಕ್ರೂರವಾಗಿ ನಡೆದುಕೊಳ್ಳೋದು. ಇಂದಿನ ಕಾಲದಲ್ಲೂ ಎಷ್ಟೋ ಬಾರಿ ಕಷ್ಟದ ಅಥವಾ ವಿಷಕಾರಿ ಸಂಬಂಧಗಳಿಂದ ಹೊರಬರಲು ಪ್ರಯತ್ನಿಸುವರನ್ನ ಸಮಾಜ ಕರ್ತವ್ಯದ ಹೆಸರಿನಲ್ಲಿ ಹೀಗೆಯೇ ಹಿಂದಕ್ಕೆ ತಳ್ಳುತ್ತೆ. ಹೌದು ಹೌದು. ದಕ್ಷನ ಕೋಪ ಎಲ್ಲಿಯವರೆಗೂ ಹೋಗುತ್ತೆ ಅಂದ್ರೆ, ನೀನು ಗಂಡನನ್ನ ಬಿಟ್ಟು ಕುದುರೆಯಂತೆ ಅಲೆದಾಡುತ್ತಿದ್ದೀಯಾ, ಹಾಗಾಗಿ ನೀನು ಕುದುರೆಯ ಆಗು ಅಂದ್ರೆ ಹಯರೂಪ ತಾಳು ಅಂತ ತನ್ನ ಸ್ವಂತ ಮಗಳಿಗೆ ಘೋರವಾದ ಶಾಪ ನೀಡ್ತಾನೆ. ಇದು ಪಿತೃಪ್ರಧಾನ ವ್ಯವಸ್ಥೆಯ ಅತ್ಯಂತ ಕರಾಳು ಮುಖ. ತಂದೆ ತಾಯಿ ಗಾಯಗೊಂಡಿದ್ರೂ ಸಹ ಮದುವೆಯಾದ ಮಗಳು ಗಂಡನ ಮನೆಯಿಂದ ಹೊರಬರಬಾರದು ಅನ್ನೋದು ದಕ್ಷಿಣವಾದ. ಈ ಶಾಪ ಕೇವಲ ದೈಹಿಕ ಬದಲಾವಣೆ ಅಲ್ಲ, ಅದು ಆಕೆಗೆ ಸಮಾಜದಲ್ಲಿ ಜಾಗವಿಲ್ಲ ಅನ್ನೋದರ ಸಂಕೇತ. ನಿಜ. ತಂದೆಯ ಈ ಕಠೋರವಾದ ಮಾತುಗಳು, ಆ ಭೀಕರ ಶಾಪ, ಮತ್ತೆ ತನ್ನನ್ನ ಈ ಸಮಾಜ ನೋಡುವ ದೃಷ್ಟಿಗೆ ಸಂಪೂರ್ಣವಾಗಿ ಬೆದರಿದ ಸಂಜ್ಞೆ ಅಳುತ್ತಾ ಅರಣ್ಯದ ಕಡೆಗೆ ನಡಿತಾಳೆ. ಕಾಡಿನಲ್ಲಿ ಒಬ್ಬಂಟಿಯಾಗಿರೋ ಆಕೆಯ ಸ್ಥಿತಿಯನ್ನ ಊಹಿಸ್ಕೊಂಡ್ರನೇ ಮೈಜುಮ್ಮನ್ನುತ್ತೆ. ಹೌದು. ಒಬ್ಬಂಟಿ ಹೆಣ್ಣು ಕಾಡಿನಲ್ಲಿದ್ದಾಗ ದುಷ್ಟರ ಅಥವಾ ಕಾಮುಕರ ಕಣ್ಣಿಗೆ ತಾನು ಗುರಿಯಾಗಬಹುದು ಅನ್ನೋ ಭಯ ಅವಳನ್ನ ಆವರಿಸುತ್ತೆ. ಆ ಕೆಟ್ಟ ದೃಷ್ಟಿಗಳಿಂದ ತಪ್ಪಿಸಿಕೊಳ್ಳಲು, ತಾನು ಸುರಕ್ಷಿತವಾಗಿರಲು ತಂದೆಯ ಶಾಪದಂತೆ ಆಕೆ ನಿಜಕ್ಕೂ ಒಂದು ಕುದುರೆಯ ರೂಪವನ್ನೇ ತಾಳ್ತಾಳೆ. ಕಾಡಿನಲ್ಲಿ ಕೇವಲ ಹುಲ್ಲು ತಿನ್ನುತ್ತಾ ಬೇರೆ ಯಾವುದೇ ಆಹಾರವಿಲ್ಲದೆ ತನ್ನ ಪತಿಯಾದ ಸೂರ್ಯನ ಧ್ಯಾನದಲ್ಲಿ ಅತ್ಯಂತ ಕಠಿಣವಾದ ತಪಸ್ಸಿಗೆ ಕೂರ್ತಾಳೆ. ತನ್ನ ಒಂದು ತಪ್ಪು ನಿರ್ಧಾರ ಮತ್ತೆ ಸಮಾಜದ ಕ್ರೂರ ನಿಯಮಗಳಿಂದಾಗಿ ಅವಳು ಎಂತಹ ಶಿಕ್ಷೆಯನ್ನು ಅನುಭವಿಸಬೇಕಾಯ್ತು ನೋಡಿ. ಖಂಡಿತ. ಇಲ್ಲಿ ಸನ್ಯೆ ಒಂದು ಕಡೆ ತಪಸ್ಸು ಮಾಡ್ತಾ ನರಳ್ತಿದ್ರೆ, ಅಲ್ಲಿ ಸೂರ್ಯನ ಅರಮನೆಯಲ್ಲಿ ಕಥೆಯ ಇನ್ನೊಂದು ಮಗ್ಗುಲು ಅನಾವರಣಗೊಳ್ತಾ ಇರುತ್ತೆ. ಇದು ಸತ್ಯ ಮತ್ತೆ ಭ್ರಮೆಯ ನಡುವಿನ ಒಂದು ವಿಚಿತ್ರವಾದ ಆಟ. ಸನ್ಯೆ ತನ್ನ ನೆರಳನ್ನ ಅರಮನೆಯಲ್ಲಿ ಬಿಟ್ಟು ಬಂದಿದ್ಲಲ್ವಾ? ಹೌದು. ಆ ಛಾಯೆಗೆ ಈಗ ಅರಮನೆಯ ಅಧಿಕಾರ ಸಿಕ್ಕಿರುತ್ತೆ. ಇಲ್ಲಿಯೇ ಒಂದು ದೊಡ್ಡ ಆಶ್ಚರ್ಯ ಕಾದಿರೋದು. ಸೂರ್ಯನಿಗೆ ತನ್ನ ಜೊತೆಗಿರುವುದು ತನ್ನ ನಿಜವಾದ ಪತ್ನಿ ಸನ್ನಿ ಅಲ್ಲ, ಬದಲಾಗಿ ಕೇವಲ ಅವಳ ಛಾಯೆ, ಒಂದು ನೆರಳು ಅಂತ ಗೊತ್ತೇ ಇರೋದಿಲ್ಲ. ಇಷ್ಟು ಪ್ರಖರವಾದ ಬೆಳಕನ್ನ ನೀಡುವ ಸೂರ್ಯನಿಗೆ ತನ್ನ ಮನೆಯೊಳಗಿನ ಕತ್ತಲು ಅಥವಾ ವಂಚನೆ
ಕಾಣಿಸಲಿಲ್ಲ ಅನ್ನೋದು ವಿಪರ್ಯಾಸ. ನಿಜ. ಆ ಛಾಯೆಗೆ ಸೂರ್ಯನಿಂದ ಶ್ರಾದ್ದ, ಋಷಿ, ಮನು, ವ್ಯತಿಪಾತ ಮುಂತಾದ 7 ಜನ ಮಕ್ಕಳಾಗ್ತಾರೆ. ಈಗ ಮನೆಯಲ್ಲಿ ಸಂಜ್ಞೆಯ ಮೊದಲಿನ 5 ಮಕ್ಕಳು ಮತ್ತೆ ಛಾಯೆಯ 7 ಮಕ್ಕಳು ಎಲ್ಲರೂ ಒಟ್ಟಿಗೆ ಇರ್ತಾರೆ. ಹೌದು. 2 ತಾಯಂದಿರ 12 ಮಕ್ಕಳ ದೊಡ್ಡ ಸಂಸಾರವಿದು. ಸೂರ್ಯನಿಗೆ ಸತ್ಯ ತಿಳಿಯದಿರಲು ಕಾರಣ ಆತನ ಅಹಂಕಾರ ಅಥವಾ ತನ್ನದೇ ಪ್ರಖರತೆಗೆ ಗುಂಗಿನಲ್ಲಿ ಬೇರೆಯವರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳದ ಸ್ಥಿತಿಯಾಗಿರಬಹುದು. ಆದರೆ ಛಾಯೆಯ ಪರಿಸ್ಥಿತಿಯನ್ನ ಒಮ್ಮೆ ಅವಲೋಕಿಸಿ, ಅವಳು ಕೇವಲ ಒಂದು ನೆರಳು, ಅವಳಿಗೆ ತನ್ನದೇ ಆದ ಸ್ವಂತ ಅಸ್ತಿತ್ವವೇ ಇರಲಿಲ್ಲ. ಆದರೆ ಈಗ ಅವಳ ಸೂರ್ಯನ ಪತ್ನಿ, 12 ಮಕ್ಕಳ ತಾಯಿ ಎನ್ನೋ ದೊಡ್ಡ ಪಾತ್ರವನ್ನ ನಿಭಾಯಿಸಬೇಕಿದೆ. ಇಂತಹ ಸಮಯದಲ್ಲಿ ಮಲತಾಯಿಯ ಅಂದ್ರೆ ಸವತಿಯ ಮನೋಭಾವ ಹೇಗೆ ನಿಧಾನವಾಗಿ ಹೊರಬರುತ್ತೆ ಅನ್ನೋದು ಕಾವ್ಯದಲ್ಲಿ ಬಹಳ ಸೂಕ್ಷ್ಮವಾಗಿ ಮೂಡಿಬಂದಿದೆ. ಸರಿಯಾಗಿ ಹೇಳಿದಿರಿ. ಆ ಸವತಿ ಮತ್ಸರ ಹೇಗೆ ಸ್ಫೋಟಗೊಳ್ಳುತ್ತೆ ಅಂದ್ರೆ, ಅದೊಂದು ದಿನ ಬಾಲಕ ಶನಿಗೆ ವಿಪರೀತ ಹಸಿವಾಗುತ್ತೆ. ಹಸಿವಿನಿಂದ ಕಂಗೆಟ್ಟ ಆ ಪುಟ್ಟ ಬಾಲಕ ಅಮ್ಮನ ಬಳಿ ಬಂದು ಊಟ ಕೇಳ್ತಾನೆ. ಸಾಮಾನ್ಯ ತಾಯಿಯಾಗಿದ್ರೆ ಎಷ್ಟೇ ಕೆಲ್ಸವಿದ್ರೂ ಮೊದ್ಲು ಹಸಿದ ಮಗುವಿಗೆ ಊಟ ಬಡಿಸ್ತಿದ್ಲು. ಆದ್ರೆ ಛಾಯೆ ಏನ್ ಹೇಳ್ತಾಳೆ? ಇನ್ನು ಪೂಜೆ ನೈವೇದ್ಯ ಮುಗಿದಿಲ್ಲ, ನಿಮ್ಮ ತಂದೆ ಬಂದು ಉಂಡ ಮೇಲೆ ನಿನಗೆ ಭೋಜನ ನೀಡ್ತೀನಿ, ಅಲ್ಲಿವರೆಗೆ ತಾಳು ಅಂತಾಳೆ. ಹೌದು. ಹಸಿವಿನಿಂದ ಬೇಯುತ್ತಿದ್ದ ಬಾಲಶನಿಗೆ ವಿಪರೀತ ಕೋಪ ಬರುತ್ತೆ. ಕೋಪದ ಭರದಲ್ಲಿ ಆ ಎಳೆಯ ಬಾಲಕ ತನ್ನ ಬಲಗಾಲಿನಿಂದ ತಾಯಿಯನ್ನ ಹೊದಿತಾನೆ. ಈ ಘಟನೆ ಇಡೀ ಕಥೆಯ ಅತ್ಯಂತ ಮಹತ್ವದ ತಿರುವು. ಇಲ್ಲಿ ನಾವೊಂದು ಸೂಕ್ಷ್ಮವನ್ನ ಗಮನಿಸಬೇಕು. ಛಾಯೆ ನಿಜವಾದ ತಾಯಿಯಾಗಿದ್ರೆ, ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಾಗಿದ್ರೆ ಹಸಿವಿನಿಂದ ಒದ್ರೂ ಕ್ಷಮಿಸ್ತಿದ್ಲೇನೋ. ಖಂಡಿತ. 1 ನಿಮಿಷ ಕೋಪಗೊಂಡ್ರು ಮಗುವಿನ ಹಸಿವನ್ನ ಅರ್ಥ ಮಾಡ್ಕೊಂಡು ನಂತರ ಅಪ್ಪಿಕೊಳ್ತಿದ್ಲು. ಆದ್ರೆ ಛಾಯೆಯ ಒಳಗೆ ಆ ತಾಯ್ತನದ ಸಹಜ ಮೂಲಭೂತ ಪ್ರವೃತ್ತಿ ಇರಲಿಲ್ಲ. ಆಕೆ ವಿಪರೀತವಾಗಿ ಕೋಪಗೊಂಡು ಕೆಂಗಣ್ಣು ಬಿಟ್ಟು ಒಂದು ಭೀಕರವಾದ ಶಾಪ ನೀಡ್ತಾಳೆ. ಹೌದು. ತಾಯಿಯೇ ತನ್ನ ಸ್ವಂತ ಮಗನಿಗೆ, ಅದು ಕೇವಲ ಊಟದ ವಿಚಾರದಲ್ಲಿ ನಡೆದ ಜಗಳಕ್ಕೆ, ಇಂತಹ ಕ್ರೂರ ಶಾಪ ನೀಡುವ ಘಟನೆ ಇಡೀ ಬ್ರಹ್ಮಾಂಡದಲ್ಲಿಯೇ ಮಹಾ ಅಚ್ಚರಿ ಮೂಡಿಸುತ್ತೆ. ಹೌದು. ಲೋಕದಲ್ಲಿ ಹಿಂದೆಂದೂ ಕೇಳರಿಯದ ಯಾವ ಪುರಾಣಗಳಲ್ಲೂ ಇಲ್ಲದ ಘಟನೆ ಇದಾಗಿರುತ್ತೆ. ನಿಜ. ಶಾಪಗ್ರಸ್ತನಾದ ಆ ಬಾಲಶನಿ ಕಾಲು ಬತ್ತಿ ಹೋಗಿ ನೋವಿನಿಂದ ಒದ್ದಾಡುತ್ತಾ ಅಳುತ್ತಾ ತನ್ನ ತಂದೆ ಸೂರ್ಯನ ಬಳಿ ಓಡಿ ಹೋಗ್ತಾನೆ. ತನಗೆ ತಾಯಿ ಕೊಟ್ಟ ಶಾಪವನ್ನ, ತನ್ನ ಕಾಲಿನ ಸ್ಥಿತಿಯನ್ನ ವಿವರಿಸ್ತಾನೆ. ಮಗನ ಮಾತು ಕೇಳಿ ಸೂರ್ಯನಿಗೆ ಆಕಾಶವೇ ಕಳಚಿ ಬಿದ್ದಂತಾಗುತ್ತೆ. ಜಗತ್ತಿನಲ್ಲಿ ಯಾವುದೇ ತಾಯಿ ತನ್ನ ಹೆತ್ತ ಮಗನಿಗೆ ಎಷ್ಟೇ ಕೋಪ ಬಂದ್ರೂ, ಮಗು ಎಷ್ಟೇ ತಪ್ಪು ಮಾಡಿದ್ರೂ ಇಂತಹ ಘೋರವಾದ ಶಾಪ ಕೊಡೋದು ಅಸಾಧ್ಯ ಅಂತ ಅವನಿಗೆ ತಕ್ಷಣ ಅನಿಸುತ್ತೆ. ಹೌದು. ತಾಯಿಯ ಪ್ರೀತಿ ಎನ್ನುವುದು ಪ್ರಕೃತಿಯ ನಿಯಮ. ಆ ನಿಯಮವೇ ಇಲ್ಲಿ ಉಲ್ಲಂಘನೆಯಾಗಿದೆ ಅಂದಾಗ ಇದರಲ್ಲಿ ಏನೋ ದೊಡ್ಡ ಮೋಸ ಇದೆ ಅಂತ ಸೂರ್ಯನಿಗೆ ಅರಿವಾಗುತ್ತೆ. ಆಗ ಆತ ತನ್ನ ಅಂತರ್ಜ್ಞಾನದಿಂದ, ಅಂದ್ರೆ ತನ್ನ ದಿವ್ಯದೃಷ್ಟಿಯಿಂದ ಕಣ್ಣು ಮುಚ್ಚಿ ನೋಡ್ತಾನೆ. ಆಗ ಆತನಿಗೆ ಆಘಾತಕಾರಿ ಸತ್ಯ ಬಯಲಾಗುತ್ತೆ. ತನ್ನದೇ ಅರಮನೆಯಲ್ಲಿ ಇಷ್ಟು ವರ್ಷಗಳ ಕಾಲ ನಡೆದಿದ್ದ ದೊಡ್ಡ ವಂಚನೆ ಅವನಿಗೆ ತಿಳಿಯುತ್ತೆ. ಕಾಡಿನಲ್ಲಿ ಕುದುರೆಯ ರೂಪದಲ್ಲಿ ತಪಸ್ಸು ಮಾಡ್ತಿರೋ ನಿಜವಾದ ಸಂಜೆಯೇ ಮತ್ತೆ ತನ್ನ ಮುಂದಿರೋ ಛಾಯೆಯ ನಡುವಿನ ವ್ಯತ್ಯಾಸ ಸೂರ್ಯನಿಗೆ ಸ್ಪಷ್ಟವಾದಿ ಅರಿವಾಗುತ್ತೆ. ಸತ್ಯ ತಿಳಿದ ತಕ್ಷಣವೇ ಸೂರ್ಯನು ಪ್ರಖರವಾದ ಕೋಪದಿಂದ ಉರಿದು ಬೀಳ್ತಾನೆ. ಛಾಯೆಯನ್ನ ನೋಡಿ, ನೀನು ಯಾರು? ನನ್ನ ಜೊತೆ ವಾಸಿಸುತ್ತಿರುವ ನನ್ನ ಮಗನಿಗೆ ಶಾಪ ಕೊಟ್ಟ ನೀನು ನಿಜಕ್ಕೂ ಯಾರು ಅಂತ ಗರ್ಜಿಸ್ತಾನೆ. ಸೂರ್ಯನ ಕೋಪಕ್ಕೆ ಭಯಭೀತಳಾದ ಛಾಯೆ ತಾನು ಸಂಜೆಯ ನೆರಳು ಮಾತ್ರ ಅನ್ನೋ ಸತ್ಯವನ್ನು ಒಪ್ಕೊಳ್ತಾಳೆ. ತನ್ನದೇನೋ ತಪ್ಪಿಲ್ಲ, ತಾನು ಕೇವಲ ಸಂಜೆಯ ಆಜ್ಞೆಯನ್ನ ಪಾಲಿಸುತ್ತಿದ್ದೆ, ಆದ್ರೆ ಮಲಮಗ ಒದ್ದಾಗ ಸಹಜವಾಗಿ ಕೋಪ ಬಂತು ಅಂತ ಹೇಳ್ತಾಳೆ. ಇಲ್ಲಿ ಒಂದು ಅತ್ಯಂತ ಪ್ರಮುಖವಾದ ತಾತ್ವಿಕ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಸತ್ಯ ಗೊತ್ತಾದ ಮೇಲೆ ಸೂರ್ಯನು ಆ ಶಾಪವನ್ನ ಹಿಂಪಡೆಯಬಹುದಿತ್ತು ಅಥವಾ ಅದನ್ನ ರದ್ದುಗೊಳಿಸಬಹುದಿತ್ತು. ಹೌದು. ಆದರೆ ಸೂರ್ಯನು ಶನಿಗೆ ಹೇಳುವ ಮಾತನ್ನ ನಾವು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕು. ನಿಜ. ಆ ಮಾತುಗಳು ನಿಜಕ್ಕೂ ಆಳವಾದ ಅರ್ಥವನ್ನ ಹೊಂದಿವೆ. ಸೂರ್ಯ ಹೇಳ್ತಾನೆ, ಮಗನೇ, ಈಕೆ ನಿನ್ನನ್ನ ಹೆತ್ತ ತಾಯಿ ಅಲ್ಲದಿರಬಹುದು, ಅವಳದ್ದು ಸುಳ್ಳು ರೂಪವಾಗಿರಬಹುದು. ಆದ್ರೆ ಇಷ್ಟು ವರ್ಷಗಳ ಕಾಲ ಆಕೆ ನಿನ್ನ ತಾಯಿಯ ಸ್ಥಾನದಲ್ಲಿದ್ಲೋ, ತಾಯಿಯ ಕರ್ತವ್ಯಗಳನ್ನ ನಿಭಾಯಿಸಿದ್ದಾನೆ, ಅವಳನ್ನ ನೀನು ತಾಯಿಯಂತಾನೆ ನಂಬಿದ್ದೆ. ಹಾಗಾಗಿ ಆ ಉನ್ನತವಾದ ಸ್ಥಾನದಲ್ಲಿ ನಿಂತು ಅವಳು ಕೊಟ್ಟ ಶಾಪ ಸಂಪೂರ್ಣವಾಗಿ ಸುಳ್ಳಾಗೋದಿಲ್ಲ ಅಂತಾನೆ. ಹೌದು. ಅಂದ್ರೆ ಶನಿಗೆ ಆ ಹೆಳವತನ, ಆ ಕುಂಟುಕಾಲು ಅಂಟಿಕೊಳ್ಳಲೇಬೇಕು ಅಂತ ತೀರ್ಮಾನವಾಗುತ್ತೆ. ಎಕ್ಸಾಕ್ಟ್ಲಿ. ಪ್ರತಿಯೊಂದು ಕ್ರಿಯೆಗೂ
ಅದು ಶನಿಯ ಹಸಿವಿನ ಕೋಪವಿರಬಹುದು, ಛಾಯೆಯ ಅಸುರಕ್ಷತೆಯ ಪ್ರತಿಕ್ರಿಯೆ ಇರಬಹುದು, ಅಥವಾ ಸಂಜೆಯ ಪಲಾಯನವಾದವಿರಬಹುದು. ಅದಕ್ಕೊಂದು ಶಾಶ್ವತವಾದ ಪರಿಣಾಮವಿದೆ ಅನ್ನೋದನ್ನ ಇದು ಎತ್ತಿ ತೋರಿಸುತ್ತೆ. ಕರ್ಮದ ನಿಯಮ ಯಾರನ್ನೂ ಬಿಡೋದಿಲ್ಲ. ಖಂಡಿತ. ನಾವು ಮಾಡೋ ಪ್ರತಿಯೊಂದು ಆಯ್ಕೆಗೂ, ಅದು ಎಷ್ಟೇ ಚಿಕ್ಕದಾಗಿದ್ರೂ, ಬ್ರಹ್ಮಾಂಡದ ಲೆಕ್ಕದ ಪುಸ್ತಕದಲ್ಲಿ ಒಂದು ಪ್ರತಿಕ್ರಿಯೆ ಇದ್ದೇ ಇರುತ್ತೆ. ಶನಿಯ ಈ ಮಂದಗತಿ, ಆತನ ಭೌತಿಕ ಲಕ್ಷಣ ಕೇವಲ ಒಂದು ಶಾಪದ ಫಲವಲ್ಲ, ಅದು ಅನೇಕರ ತಪ್ಪು ನಿರ್ಧಾರಗಳ ಒಟ್ಟು ಮೊತ್ತ. ಇಡೀ ಕಥೆಯನ್ನ ನಾವು ಹಿಂತಿರುಗಿ ನೋಡಿದ್ರೆ ಇದು ಎಷ್ಟೊಂದು ಅದ್ಭುತವಾದ ಪಾಠವನ್ನ ನೀಡುತ್ತೆ ಅನ್ನೋದು ಸ್ಪಷ್ಟವಾಗುತ್ತೆ. ಹೌದು. ದೇವತೆಗಳಿಗೂ ಕೂಡ ತಪ್ಪುಗಳು, ಅಹಂಕಾರ ಮತ್ತೆ ಅದರಿಂದ ಬರೋ ಸಂಕಷ್ಟಗಳು ತಪ್ಪಿದ್ದಲ್ಲ. ಸಂಜ್ಞೆಗೆ, ಸೂರ್ಯನ ತಾಪವನ್ನ ತಡೆಯಲಾಗದ ಅಸಹಾಯಕತೆ ಮತ್ತೆ ಆಕೆ ಆರಿಸಿಕೊಂಡ ಶಾರ್ಟ್ಕಟ್, ಛಾಯೆಗೆ ತನ್ನ ಸ್ವಂತ ಮಕ್ಕಳು ಮತ್ತೆ ಮಲಮಕ್ಕಳ ನಡುವಿನ ತಾರತಮ್ಯದ ಭಾವನೆ. ಹೌದು. ಇನ್ನು ದಕ್ಷ ಬ್ರಹ್ಮನ ಕಠೋರತೆ ಮತ್ತೆ ಸಮಾಜದ ನಿಯಮಗಳಿಗೆ ಆತ ನೀಡಿದ ಅಮಾನವೀಯ ಬೆಲೆ, ಮತ್ತೆ ಆ ಪುತ್ತ ಬಾಲ ಶನಿಯ ಹಸಿವಿನಿಂದ ಹುಟ್ಟಿದ ಹಠ ಮತ್ತೆ ಕೋಪ, ಇವೆಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡು ನವಗ್ರಹಗಳಲ್ಲಿ ಅತ್ಯಂತ ಬಲಶಾಲಿಯಾದ ಶನಿಯ ಭೌತಿಕ ಲಕ್ಷಣವನ್ನ, ಅಂದ್ರೆ ಅವನು ಕುಂಟುತ್ತಾ ಮಂದಗತಿಯಲ್ಲಿ ನಡೆಯುವುದನ್ನ ಹೇಗೆ ರೂಪಿಸ್ತು ಅನ್ನೋದನ್ನ ಈ ಕಾವ್ಯ ನಮ್ಮ ಕಣ್ಣಿಗೆ ಕಟ್ಟುವಂತೆ ವಿವರಿಸಿದೆ. ನಿಜ. ಪ್ರತಿಯೊಂದು ಘಟನೆಯು ಹೇಗೆ ಒಂದು ಭಾರಿ ಪರಿಣಾಮಕ್ಕೆ ಕಾರಣವಾಗುತ್ತೆ ಅನ್ನೋದು ನಿಜಕ್ಕೂ ವಿಸ್ಮಯ. ಹೌದು, ಈ ಕಾವ್ಯದ ಸೌಂದರ್ಯವೇ ಅದು. ಇದು ಕೇವಲ ನವಗ್ರಹಗಳ ಕಥೆಯಲ್ಲ, ಇದು ನಮ್ಮೆಲ್ಲರ ದೈನಂದಿನ ಜೀವನದ ಕನ್ನಡಿ. ಕೌಟುಂಬಿಕ ಸಂಬಂಧಗಳಲ್ಲಿರೋ ಬಿರುಕುಗಳು, ಜವಾಬ್ದಾರಿಯಿಂದ ನುಣುಚಿಕೊಳ್ಳೋ ಪ್ರಯತ್ನಗಳು, ಮತ್ತೆ ಅಂತಿಮವಾಗಿ ಸತ್ಯದ ಅನಾವರಣ, ಇವೆಲ್ಲವೂ ಸಾರ್ವಕಾಲಿಕ ಸತ್ಯಗಳು. ಖಂಡಿತ. ಛಾಯೆಯ ಪಾತ್ರವನ್ನೇ ತೆಗೆದುಕೊಂಡ್ರೆ, ಯಾರೋದೋ ನೆರಳಾಗಿ ಬದುಕುವ ಅನಿವಾರ್ಯತೆ ಅವಳಲ್ಲಿ ಎಷ್ಟು ಹತಾಶೆಯನ್ನು ಹುಟ್ಟುಹಾಕಿರಬಹುದು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಹೌದು. ಈ ಸಂಪೂರ್ಣ ಕಥೆಯನ್ನ ಕೇಳಿದ ಮೇಲೆ ಈ ಎಲ್ಲಾ ಮೂಲಗಳ ಆಳವಾದ ವಿಶ್ಲೇಷಣೆಯ ನಂತರ ನಮ್ಮೆಲ್ಲರ ಯೋಚನೆಗೆ, ನಮ್ಮ ಆತ್ಮಾವಲೋಕನಕ್ಕೆ ಬಿಟ್ಟ ಒಂದು ದೊಡ್ಡ ಪ್ರಚೋದನಾತ್ಮಕವಾದ ಪ್ರಶ್ನೆ ಕಾಡ್ತಾನೆ ಇರುತ್ತೆ. ಅದೇನಂದ್ರೆ, ಛಾಯೆ ಶನಿಯ ನಿಜವಾದ ತಾಯಿಯಾಗಿರ್ಲಿಲ್ಲ. ಹೌದು. ಅವಳದ್ದು ಕೇವಲ ಒಂದು ಪಾತ್ರ, ಅಥವಾ ಅವಳು ಕೇವಲ ಒಂದು ನೆರಳು ಮಾತ್ರ ಆಗಿದ್ದಳು. ಅವಳ ಅಸ್ತಿತ್ವವೇ ಒಂದು ಸುಳ್ಳು. ಆದ್ರೂ ಅವಳು ಕೊಟ್ಟ ಆ ಶಾಪ ಫಲಿಸಿತು. ಶನಿಯ ಕಾಲು ಶಾಶ್ವತವಾಗಿ ಊಣವಾಯಿತು. ಹಾಗಾದ್ರೆ ಇದರ ಅರ್ಥವೇನು? ಈ ಬ್ರಹ್ಮಾಂಡವು, ಈ ಪ್ರಕೃತಿಯ ನಿಯಮವು ವ್ಯಕ್ತಿಯ ನೈಜತೆಯನ್ನಲ್ಲ, ಬದಲಾಗಿ ಅವರು ನಿಂತಿರೋ ಸ್ಥಾನ ಅಥವಾ ಪದವಿಯ ಶಬ್ದಗಳಿಗೆ ಬೆಲೆ ಕೊಡುತ್ತದೆಯೇ? ಖಂಡಿತ. ಇದು ಆಳವಾದ ಪ್ರಶ್ನೆ. ತಾಯಿಯ ಸ್ಥಾನದಲ್ಲಿ ನಿಂತು ಆ ಕುರ್ಚಿಯಂಡೆ ಕುಳಿತು ಯಾರು ಮಾತನಾಡಿದರೂ ಆ ಮಾತಿಗೆ ಅಷ್ಟೇ ತೂಕವಿರುತ್ತದೆಯಾ? ಒಬ್ಬ ವ್ಯಕ್ತಿ ಸುಳ್ಳಾಗಿದ್ರೂ ಆತ ಆಡೋ ಮಾತಿನ ಶಕ್ತಿ ಶಾಶ್ವತವಾದ ಪರಿಣಾಮ ಬೀರಬಲ್ಲದೆ? ಆ ಕುರ್ಚಿಗೆ, ಆ ಸ್ಥಾನಮಾನಕ್ಕೆ ಇರೋ ಶಕ್ತಿ ಅಲ್ಲಿ ಕೂತಿರೋ ವ್ಯಕ್ತಿಗಿಂತ ದೊಡ್ಡದೆ? ನಿಜ. ಇದು ನಿಜಕ್ಕೂ ಕಾಡುವ ಪ್ರಶ್ನೆ. ಈ ವಿಚಾರದ ಬಗ್ಗೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಮಂಥನ ನಡೆಯಲಿ. ಮುಂದಿನ ಆಳವಾದ ಅಧ್ಯಯನದಲ್ಲಿ ಮತ್ತೊಂದು ಕುತೂಹಲಕಾರಿ, ರೋಚಕವಾದ ವಿಷಯದೊಂದಿಗೆ ಸಿಗೋಣ. ನಮಸ್ಕಾರ.